ಅದನ್ನೇ ಸ್ವಪಕ್ಷೀಯರು ಕೂಡ ಹೇಳ್ತಾ ಇದ್ದಾರೆ. ರಾಜು ಕಾಗೆ ಅದೇ ಮಾತನ್ನು ಹೇಳಿದ್ದಾರೆ. ರಾಜು ಕಾಗೆ ಏನು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಇದ್ರ ಬಗ್ಗೆ ಏನು ಮಾತಾಡಿದ್ದಾರೆ, ಬನ್ನಿ ತೋರಿಸ್ತೀವಿ. ನೋಡಿ, ಎಲ್ಲಾನು ಅದೇ ಹೇಳ್ತಾ ಇಲ್ಲ ಸರ್, ಎಲ್ಲರದ್ದು ಜವಾಬ್ದಾರಿ ಇರ್ತದೆ. ಏನೋ ಒಂದು ಅನಾಹುತ ಆದ ತಕ್ಷಣ ತಿಳಿಸ್ಬೇಕಾಗಿರುವ ಜವಾಬ್ದಾರಿ ಅಧಿಕಾರಿಗಳದು. ಯಾಕಂದರೆ ಎಲ್ಲನೂ ಕೂಡ ಇಂಟೆಲಿಜೆನ್ಸ್ ನಮ್ಮ ಹತ್ರ ಇರುತ್ತೆ ಅಂದ ತಕ್ಷಣ ಎಲ್ಲನೂ ನಮಗೆ ಮಾಹಿತಿ ಇರುತ್ತೆ ಅಂತಿಲ್ಲ. ಆಮೇಲೆ ಇಂಟೆಲಿಜೆನ್ಸ್ ಈಗ ಸಿಟಿ ಇಂಟೆಲಿಜೆನ್ಸೇ ಬೇರೆ ಇರ್ತದೆ, ಸ್ಟೇಟ್ ಇಂಟೆಲಿಜೆನ್ಸೇ ಬೇರೆ ಇರ್ತದೆ. ಅದು ಎಲ್ಲ ತಮಗೆ ಗೊತ್ತಿರುವಂಥ ವಿಚಾರನೇ ಅದು. ಸೊ ಅದರಿಂದ ಕೆಲವು ಸಂದರ್ಭದಲ್ಲಿ ಅದು ವೆರಿಫೈ ಮಾಡಬೇಕಲ್ಲ. ಈಗ ಸಾವಾಗಿದೆ ಅಂತ ವೆರಿಫೈ ಮಾಡೋದು ಯಾರ ಜವಾಬ್ದಾರಿ? ಅಲ್ಲಿ ನಮ್ಮ ಲೋಕಲ್ ಹಾಸ್ಪಿಟಲ್ ಅವರು ಹೇಳಿದ್ರೇ ಪೊಲೀಸ್ ಸಿಬ್ಬಂದಿಗಳಿಗೆ ಗೊತ್ತಾಗ್ತದೆ. ಸೊ ಅದು ಯಾವಾಗ ತಿಳಿತು? ಯಾಕಂದರೆ ಖಚಿತ ಮಾಹಿತಿ ಕೊಡಬೇಕಾಗುತ್ತೆ. ಊಹಾಪೋಹಗಳ ಮೇಲೆ ನಾವು ಅಷ್ಟು ದೊಡ್ಡ ಜನಸಮೂಹಗಳು ಸೇರಿದಾಗ ನಾವು ಊಹಾಪೋಹಗಳ ಮೇಲೆ ನಾವು ಆ್ಯಕ್ಟ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ವಿಳಂಬ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಬಟ್ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಆಗಿದೆ, ತರಾತುರದಲ್ಲಿ ಆಗಿದೆ. ನಾನು ಅದಕ್ಕೆ ಬದ್ಧನಿದ್ದೀನಿ. ಆದರೆ ಅದು ಯಾರೂ ಏನೂ ಮಾಡಲಿಕ್ಕೆ ಆಗೋದಲ್ಲ. ಒಂದು ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಘಟನೆ ಆದದ್ದು ಭಾಳ ದುಃಖದಾಯಕವಾದಂಥ ಘಟನೆ. ಆಗಬಾರ್ದಾಗಿತ್ತು, ಆಗಿತ್ತು. ಯಾರೂ ಬಯಸದ ಘಟನೆ ಅಲ್ಲ ಅದು. ಇಂಥ ಘಟನೆ ಆಗತೈತೆ ಅಂತೇಳಿ ಯಾರಿಗಾದರೂ ಮುಂಚಿತವಾಗಿ ಗೊತ್ತಿದ್ದರೆ ಯಾರೂ ಮಾಡ್ತಾ ಇರಲಿಲ್ಲ. ಏನೋ ಒಂದು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿ ಅಲ್ಲಿ ಜನ ನಿರೀಕ್ಷೆಗಿಂತ ಹೆಚ್ಚಿಗೆ ಜನ ಬಂದಿದ್ದರಿಂದ ಇಲ್ಲಿ ಯುವಕರಲ್ಲಿ ಸ್ವಲ್ಪ ತಾಳ್ಮೆ ಇರೋದರಿಂದ ಅವ್ರನ್ನ ನೋಡಬೇಕು, ಅವ್ರ ಹತ್ತಿರ ಹೋಗಬೇಕು ಅನ್ನುವಂಥ ಆತುರದಿಂದ ಈ ಘಟನೆ ನಡೆದಿದೆ. ಅದಕ್ಕೆ ತನಿಖೆನೂ ಜುಡಿಷಿಯಲ್ ತನಿಖೆಗೆ ಒತ್ತಾಯನ ಮಾಡಿದ್ದಾರೆ. ಜುಡಿಷಿಯಲ್ ತನಿಖೆ ನಡೀತಾ ಇದೆ. ಇಲ್ಲಿ ಯಾರು ರಾಜೀನಾಮೆ ಕೊಡಬೇಕು, ಯಾರು ತಲೆದಂಡೆ ಆಗಬೇಕು ಅನ್ನೋದು ಪ್ರಶ್ನೆ ಬರಲ್ಲ. ಆದ ಘಟನೆ ಬಗ್ಗೆ ಸ್ವಲ್ಪ ಸಮಗ್ರವಾಗಿ ಮಾಹಿತಿಯನ್ನು ತಗೊಂಡು ತಪ್ಪಿತರ ವಿರುದ್ಧ ಕ್ರಮ ತಗೊಂಡು ಮುಂದೆ ಇಂಥ ಘಟನೆಗಳು ಆಗಬಾರ್ದು ಅನ್ನೋದು ನೋಡ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ. ನಾವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಈ ಕರ್ನಾಟಕ ರಾಜ್ಯದ ಆಗಲಿ ಅಥವಾ ಇಡೀ ಭಾರತ ದೇಶದಲ್ಲಿ ಇಂಥವು ಯಾವೇ ರಾಜ್ಯದಲ್ಲಿ ಆಗಲಿ ಯಾವೇ ಸ್ಥಳದಲ್ಲಿ ಆಗಲಿ ಇಂಥ ಘಟನೆಗಳು ಆಗಬಾರ್ದು. ಯಾಕಂದರೆ 11 ಮಂದಿ ಪಾಪ ಅಮಾಯಕರು, ಪಾಪ ಹುಡುಗರು, ಚಿಕ್ಕ ಚಿಕ್ಕ ಮಕ್ಕಳು ತೀರ್ಕೊಂಡ್ರಲ್ಲ, ಅವರ ತಾಯಿ ತಂದೆಗೆ ಆದಂಥ ದುಃಖನ ನಾವು ಯಾರೂ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದು ಸಂಗತಿ. ರಾಜು ಕಾಗೆ ಆಡಿದಂಥ ಮಾತುಗಳನ್ನು ನಾವು ಕೇಳಿದ್ವಿ, ನಾಯಕರ ಆಡಿದಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ವಿ.